ಪಕ್ಷ ಬಿಡೋಕೆ ರೆಡಿಯಾದ್ರು ಶ್ರೀರಾಮುಲು. ರಾಜೀನಾಮೆ ಕೊಟ್ಮೇಲೆ ರಾಮ ಭೀಮನಾಗ್ತಾರಂತೆ. ಕಿವಿ ಮೇಲೆ ಕಮಲ ಮುಡಿಸ್ಕೊಳ್ಳಕ್ಕೆ ಈಶ್ವರಪ್ಪ ರೆಡಿಯಾದರಂತೆ. ಅಧಿಕಾರದಲ್ಲಿ ಇನ್ನೆಷ್ಟು ದಿನ ಇರ್ತೀನೋ ಗೊತ್ತಿಲ್ಲ. ಸಿಎಂ ಆಗೋಕೆ ಸ್ವಾಮೀಜಿಗಳ ಆಶೀರ್ವಾದವೇ ಕಾರಣ. ಸದಾನಂದಗೌಡ. ಯಡಿಯೂರಪ್ಪನವರು ಯಾವಾಗ ಸ್ವಾಮೀಜಿಗಳಾಗಿದ್ರು ಅಂತ ಜನ ತಲೆಗೆ ಹುಳ ಬಿಟ್ಕೊಂಡವ್ರೆ. ಕೊಪ್ಪಳದಲ್ಲಿ ಗೆಲ್ಲೋದಕ್ಕೆ ಬಿಎಸ್ವೈ ಬೇಕೇ ಬೇಕು. ಸದಾನಂದಗೌಡರಿಂದ ಗೆಲ್ಲೋದು ಸಾಧ್ಯವಿಲ್ಲ. ಸಿಎಂಗಿಂತ ಸೂಪರ್ ಸಿಎಂ ಸೂಪರ್ ಅನ್ನೋದನ್ನ ಹೀಗೂ ಹೇಳ್ತಾರೆ. ಶ್ರೀರಾಮುಲು ಪಕ್ಷ ಬಿಡೋ ವಿಚಾರ ಸಿಎಂಗೆ ಗೊತ್ತಿಲ್ವಂತೆ. ಪಾಪ ಅವರ ಅಧಿಕಾರ ಯಾವಾಗ ಹೋಗುತ್ತೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಏನ್ ಮಾಡಕ್ಕಾಗುತ್ತೆ ಹೇಳಿ. ಚಾಮರಾಜನಗರ ಶಾಪ ವಿಮೋಚನೆಗೆ ಅಷ್ಟಮಂಗಲ ಹೋಮ. ಆಮೇಲೆ ಶುಕ್ರದಶಿ ಶುರುವಾಗೋದು ಯಾರಿಗೆ? ಚಾಮರಾಜನಗರಕ್ಕೋ ಯಡಿಯೂರಪ್ಪನವ್ರಿಗೋ? ಸಾಮೂಹಿಕ ನಾಯಕತ್ವದಲ್ಲಿ ಉಪಚುನಾವಣೆ ಎದುರಿಸುತ್ತೇವೆ ಈಶ್ವರಪ್ಪ. ಇದು ಕಾಂಗ್ರೆಸ್ನಲ್ಲಿದ್ದ ಕಾಯಿಲೆ ಬಿಜೆಪಿಗೆ ಬಂದಾಯ್ತು. ಆಮೇಲೇನು? ಈಗ ಕಾಂಗ್ರೆಸ್ ಸ್ಥಿತಿನೇ ಬಿಜೆಪಿಗೂ ಬರುತ್ತಾ? ಇಂಗ್ಲೆಂಡ್ನಲ್ಲಿ ಸೋಲಿನ ಸರಪಳಿ ಕಳಚಿಕೊಳ್ಳದ ಭಾರತ. ಗೆಲ್ಬೇಕು ಅಂದ್ರೆ ಎಲ್ಲ ಪಂದ್ಯಗಳನ್ನು ಅಭ್ಯಾಸ ಪಂದ್ಯಗಳು ಅಂತ ಬದಲಿಸ್ಬಿಡಿ. ಆಗ ಭಾರತವೇ ಚಾಂಪಿಯನ್. ಏನಂತೀರಾ?